ಸುಜಯ್ ಸರ್. ಸರ್, ಈಗ ಸ್ಪೋರ್ಟ್ಸು ಸಂಬಂಧಪಟ್ಟ ಸಿನಿಮಾಗಳು ಸಾಕಷ್ಟು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಅದು ಕ್ರಿಕೆಟ್ ಆಗಿರುತ್ತೆ, ಫುಟ್ಬಾಲ್ ಆಗಿರುತ್ತೆ, ಮತ್ತೊಂದು ಬ್ಯಾಸ್ಕೆಟು, ಯಾವ ರೀತಿ ಆಗಿರುತ್ತೆ. ರೀಸೆಂಟಾಗಿ ಸಾಕಷ್ಟು ಸಿನಿಮಾಗಳು ಬಂದೋಗಿದೆ. 8 ಸಿನಿಮಾ ಒಂದು ಯಾಕೆ ಸ್ಪೆಷಲ್ ಆಗುತ್ತೆ? ಒಂದು, ಅನುರಾಗ್ ಕಶ್ಯಪ್ ಸರ್ ಇದರ ಒಂದೇ ಕಾರಣಕ್ಕೆ ಜನ ಥಿಯೇಟ್ರಿಗೆ ಬರಬೇಕಾ, ಅಥವಾ ಬೇರೆ ಏನು ಇಟ್ಕೊಂಡು ನೀವು ಮಾಡ್ತಾರೆ? ಎಲ್ಲ ಸ್ಪೋರ್ಟ್ಸು ಸಿನಿಮಾಗಳಲ್ಲೂ ಕೂಡ ಸ್ಟಾರ್ಟಿಂಗು ಒಂದು ಟೀಮ್ ಕಟ್ತಾರೆ, ಲಾಸ್ಟಿಗೆ ಇನ್ನೊಂದು ಅಪೋಸಿಟ್ ಟೀಮ್ ಬರುತ್ತೆ, ಇಬ್ಬರು ಕಿತ್ತಾಡ್ತಾರೆ, ಕೊನೆಗೆ ಒಂದು ಮೋಟಿವೇಶನ್ ಕೊಟ್ಬಿಟ್ಟು ಆ ಒಂದು ಸಿನಿಮಾದಲ್ಲಿ ಫೈನಲಾಗಿ ಒಂದು ಹೀರೋ ಟೀಮನ್ನ ಗೆಲ್ಲಿಸೋದು. ಇದು ಎಲ್ಲ ಸ್ಪೋರ್ಟ್ಸಲ್ಲೂ ಬರುತ್ತೆ, ಕ್ರಿಕೆಟ್ ಆಗಿರ್ಬೋದು, ವಾಲಿಬಾಲ್, ಥ್ರೋಬಾಲ್, ವಾಟೆವರ್. ಈ ಸಿನಿಮಾವನ್ನು ಪ್ರೇಕ್ಷಕರು 2-2 ಗಂಟೆ ಯಾಕೆ ಕುತ್ಕೊಂಡು ನೋಡಬೇಕು? ಈತ ಬದುಕು ಹೇಳ್ಕೊಡ್ತೀನಿ ಸರ್. ಹಿ ವಿಲ್ ಟೀಚ್ ಲೈಫ್ ಇನ್ ಕ್ಲೈಮ್ಯಾಕ್ಸ್. ಬರೀ ಸ್ಪೋರ್ಟ್ಸ್ ಸಿನಿಮಾ ಆಗಿರಲ್ಲ, ಇದು ಬದುಕು ಹೇಳ್ಕೊಡ್ತಾನೆ ಈತ. ಅದಕ್ಕೆ ಈ ಸಿನಿಮಾ ನೋಡಬೇಕು ಅಂತ ಅನ್ಸುತ್ತೆ ನನಗೆ. ಯಾಕೆಂದರೆ ನಾರ್ಮಲಿ ಒಂದು ಅದೇ ಆ್ಯಸ್ ಯು ಸೆಡ್, ಸೋಲು ಗೆಲುವು, ವಿನ್ ಆರ್ ಲೂಸ್, ದಟ್ ಈಸ್ ಆಲ್ವೇಸ್ ದೇರ್ ಇನ್ ಪಾರ್ಟ್ ಆಫ್ ಇಟ್. ಬಟ್ ಸೋತು ಗೆಲ್ಲಬೇಕು, ಇದ್ದು ಜೀವಿಸಬೇಕು, ಬದುಕಬೇಕು ಅನ್ನೋದನ್ನು ಹೇಳ್ಕೊಟ್ಟು ಹೋಗ್ತಾನಲ್ಲ ಒಬ್ಬ ವ್ಯಕ್ತಿ, ಅವಾಗ ನಿಜವಾಗ್ಲೂ ಒಂದು ಹೀರೋ ಆಗ್ಬಿಡ್ತಾನೆ. ಅದು ಈ ಸಿನಿಮಾದ ಒಂದು ಹೊರತಾಗಿರುವಂಥ ವಿಚಾರ, ಪ್ಲಸ್ ಆಗುತ್ತೆ ಅಂತ ಅಷ್ಟೇ.